ನೀವು ಯಾವ್ದಾದ್ರು ಒಂದು ಊರಿಗೆ ಹೋಗ್ಬೇಕು ಅಂದರೆ ಯಾವ್ದ್ರಲ್ಲಿ ಹೋಗ್ತೀರಾ? ಬಸ್ ಅಥವಾ ಕಾರಲ್ಲಿ ಅಲ್ವಾ? ಬಟ್ ಈ ಊರಿಗೆ ಹೋಗ್ಬೇಕು ಅಂದರೆ ಆ ಊರೇ ನಿಮ್ಮನ್ನ ಕರ್ಸ್ಕೊಳ್ಬೇಕು. ಆ ಊರಿಂದ ಆಚೆ ಹೋಗ್ಬೇಕು ಅಂದ್ರೂ ಆ ಊರೇ ನಿಮ್ಮನ್ನ ಕಳಿಸ್ಕೊಡ್ಬೇಕು. ಈ ಕತೆ ಸ್ಟಾರ್ಟ್ ಆಗೋದು ಜಪಾನ್ನ ಒಂದು ಚಿಕ್ಕ ಹಳ್ಳಿಲಿ. ಆ ಹಳ್ಳಿ ಯಾವ ಥರ ಇರುತ್ತೆ ಅಂದರೆ, ಆ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಇರುತ್ತೆ. ಆ ಆರ್ಚ್ನ ಜಪಾನಲ್ಲಿ ಟೋರಿ ಅಂತ ಕರೀತಾರೆ. ಮತ್ತು ಆ ಹಳ್ಳೀಲಿ ಏನೊಂದು 15ರಿಂದ 20 ಮನೆ, ಒಂದು 50ರಿಂದ 60 ಜನ ಇರ್ತಾರೆ ಅಷ್ಟೇ. ಒಂದಿನ ಆ ಊರಿಗೆ ಮಳೆ ಬರ್ತಾ ಇರುತ್ತೆ. ಆ ಮಳೆ ಬರೋ ಟೈಮಲ್ಲಿ ಆ ಊರಲ್ಲಿ ಇದ್ದಿದ್ದ ಒಬ್ಬ ವ್ಯಕ್ತಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅವನೊಂದು ಕೊಡ್ಲಿ ತಗೊಂಡು ಪ್ರತಿಯೊಂದು ಮನೆಗೂ ನುಗ್ಗಿ ನುಗ್ಗಿ ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳು ಅಂತ ಏನು ನೋಡದೆ ಎಲ್ಲರನ್ನೂ ಸಾಯಿಸ್ಕೊತ ಬರ್ತಾನೆ. ಆ ಮಳೆ ಬಂದು ಮುಗಿಯೋಷ್ಟರಲ್ಲೇ ಅವನ್ನ ಬಿಟ್ಟು ಆ ಊರಲ್ಲಿ ಬೇರೆ ಯಾರೂ ಜೀವಂತನೇ ಇರಲ್ಲ. ಕೊನೆಗೆ ಅವನು ಯಾವ ಕೊಡ್ಲಿ ಇಟ್ಕೊಂಡು ಎಲ್ಲರನ್ನೂ ಸಾಯಿಸಿರ್ತಾನೆ, ಅದೇ ಕೊಡ್ಲಿಂದ ಇವನು ಕತ್ನ ಕಟ್ ಮಾಡಿಕೊಂಡು ಇವನು ಸತ್ತೋಗ್ತಾನೆ. ಇಷ್ಟೆಲ್ಲ ಆಗಿದ್ರೂ ಅಕ್ಕಪಕ್ಕದ ಊರವರು ಯಾರು ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಅವರು ನಾರ್ಮಲ್ ಆಗಿ ಆ ಹಳ್ಳಿ ಮುಂದೆ ಏನು ರೋಡ್ ಇತ್ತು ಅದೇ ರೋಡ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಒಂದಿನ ಬೇರೆ ಊರವರಿಬ್ಬರು ಆ ಹಳ್ಳಿ ರೋಡಲ್ಲಿ ಹೋಗ್ತಾ ಇರ್ತಾರೆ. ಅವರು ಯಾವಾಗ ಆ ಆರ್ಚ್ ಮುಂದೆ ಬರ್ತಾರೋ ಅವಾಗ ಅವ್ರಿಗೆ ಸ್ಟ್ರೇಂಜ್ ನಾಯ್ಸ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಆ ಊರಲ್ಲಿ ಯಾರೂ ಇಲ್ಲ ಅಂತಂದ್ರು ಆ ಊರಲ್ಲಿ ಎಲ್ಲ ಸೇರಿಕೊಂಡು ಹಬ್ಬ ಮಾಡ್ತಾ ಇದ್ದಾರೆ ಮತ್ತು ಜಾತ್ರೆ ಮಾಡ್ತಾ ಇದ್ದಾರೆ ಅನ್ನೋ ಥರ ಸೌಂಡ್ ಕೇಳಿಸುತ್ತೆ. ಆ ಸೌಂಡನ್ನ ಕೇಳಿಸ್ಕೊಂಡು ಇಬ್ಬರು ಯಾರು ಇರ್ತಾರಲ್ಲ ಅದರಲ್ಲೊಬ್ಬ ಫುಲ್ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾನೆ ಇವನ್ನ ಆಚೆನೆ ನಿಲ್ಲಿಸಿ, ಇರು ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಬಟ್ ಹೋದವನು ಇಷ್ಟೊತ್ತಾದರೂ ವಾಪಸ್ ಬರಲ್ಲ. ಆಚೆ ಯಾರು ಕಾಯ್ತಾ ಇರ್ತಾನೆ, ಅವನಿಗೆ ಭಯ ಅನ್ನೋದು ಸ್ಟಾರ್ಟ್ ಆಗಿ ಅವ್ನು ಏನು ಮಾಡ್ತಾನೆ ಅಂದರೆ, ಅವನೊಬ್ಬನೇ ಹುಡ್ಕಕ್ಕೆ ಹೋಗದೆ ಅವ್ರೂರಿಗೆ ಹೋಗಿ ಅಲ್ಲೊಂದು 5-6 ಜನಕ್ಕೆ ಇನ್ಸಿಡೆಂಟ್ಸ್ನ ಹೇಳಿ ವಾಪಸ್ ಕರ್ಕೊಂಡು ಬಂದು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಯಾರು 5-6 ಜನ ಹುಡ್ಕಕ್ಕೆ ಹೋಗಿರ್ತಾರೋ ಆ 5-6 ಜನನೂ ಮತ್ತೆ ವಾಪಸ್ ಆಚೆ ಬರಲ್ಲ. ಈ ಇನ್ಸಿಡೆಂಟ್ ಆದಮೇಲಂತೂ ಬೇರೆ ಊರವ್ರಿಗೆಲ್ಲ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಭಯ ಎಷ್ಟಿರುತ್ತೆ ಅಂದರೆ ಆ ರೋಡ್ನೇ ಯೂಸ್ ಮಾಡೋದು ಸ್ಟಾಪ್ ಮಾಡ್ತಾರೆ. ಮತ್ತು ಆ ಆರ್ಚ್ ಏನಿರುತ್ತಲ್ಲ ಆ ಆರ್ಚ್ಗೆಲ್ಲ ಬೋರ್ಡ್ನ ಬರೆದಾಕ್ತಾರೆ. ಏನಂತ ಅಂದರೆ, ಈ ಊರಿಗೆ ನೀವು ಒಂದ್ಸಲಿ ಕಾಲಿಟ್ರೆ ಮತ್ತೆ ವಾಪಸ್ ಬರಲ್ಲ ಅಂತ. ಟೈಮ್ ಕಳೀತಾ ಕಳೀತಾ ಜನ ಇನ್ಸಿಡೆಂಟ್ನ ಮರ್ತ್ಕೊಂಡು ಮತ್ತೆ ಅದೇ ರೋಡಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಸಲ ಜನ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ. ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ಯಾವುದೇ ಥರ ಸೌಂಡ್ ಬಂದರೂ ಅವ್ರು ಆ ಕಡೆ ತಿರುಗೂ ನೋಡ್ತಾ ಇರಲ್ಲ. ಬರೀ ಆ ರೋಡ್ನ ಓಡಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಒಂದಿನ 3 ಜನ ಅವ್ರ ಪಾಡ್ಗವರು ಅವ್ರ ಊರಿಗೆ ಹೋಗ್ತಾ ಇರ್ತಾರೆ. ಅವ್ರು ಯಾವಾಗ ಆ ಆರ್ಚ್ ಮುಂದೆ ಬರ್ತಾರೋ ಅವಾಗ ಸೇಮ್ ನಾಯ್ಸು, ಜಾತ್ರೆ ಮಾಡೋ ಥರ, ಹಬ್ಬ ಮಾಡೋ ಥರ ಸೌಂಡ್ ಕೇಳಿಸುತ್ತೆ. ಬಟ್ ಆ ಸೌಂಡು ಹೋಗ್ತಾ ಹೋಗ್ತಾ ಯಾರು ಅಳೋ ಥರ, ಕಿರ್ಚಾಡೋ ಥರ, ಹೆಲ್ಪ್ ಹೆಲ್ಪ್ ಅಂತ ಕೇಳೋ ಥರ ಅವ್ರಿಗೆ ಕೇಳಿಸಿ ಅವ್ರು ಏನು ಅಂತ ಅಂದ್ಕೋತಾರೆ ಅಂದರೆ, ಯಾರೋ ಗೊತ್ತಿಲ್ಲದೇ ಊರೊಳಗಡೆ ಹೋಗ್ಬಿಟ್ಟು ಕಿರ್ಚಾಡ್ತಾ ಇದ್ದಾರೆ, ಹೆಲ್ಪ್ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ 3 ಜನ ಥಿಂಕ್ ಮಾಡ್ದೇ ಆ ಊರೊಳಗಡೆ ಹೋಗ್ಬಿಡ್ತಾರೆ. ಬಟ್ ಅವರು ಮತ್ತೆ ವಾಪಸ್ ಬರಲ್ಲ. ಈ ಇನ್ಸಿಡೆಂಟ್ ಆದಮೇಲಂತೂ ಬೇರೆ ಊರವರು ಇನ್ನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿನೇ ಇರಲ್ಲ. ಆ ಹಳ್ಳಿ ಮೇಲೆ ಯಾವ ರೋಡ್ ಹೋಗ್ತಾ ಇರುತ್ತೆ ಆ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡ್ತಾರೆ. ಮತ್ತು ಮ್ಯಾಪ್ಗಳಲ್ಲಿ ಈ ಲೊಕೇಶನ್ ಎಲ್ಲಿರುತ್ತೆ ಆ ಲೊಕೇಶನ್ನೆಲ್ಲ ಅಳಿಸಾಕ್ತಾರೆ. ಬಟ್ ಸ್ವಲ್ಪ ಜನಕ್ಕೆ ಯಾರಿಗೆ ಈ ಹಳ್ಳಿ ಲೊಕೇಶನ್ ಎಲ್ಲಿತ್ತು ಅಂತ ಗೊತ್ತಿರುತ್ತೆ, ಅವರು ವರ್ಷ ಕಳೀತಾ ಕಳೀತಾ ತೀರೋಗ್ತಾರೆ. ಸೊ ಇಲ್ಲಿ ಆ ಲೊಕೇಶನ್ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಸೊ ಆ ಹಳ್ಳಿ ಪಾಸ್ಟಲ್ಲೇ ಉಳ್ಕೊಳ್ಳುತ್ತೆ. ಅರ್ಲಿ 2000s ಜಪಾನಲ್ಲಿ ಒಂದು ಶೋ ನಡೀತಾ ಇರುತ್ತೆ. ಆ ಶೋ ಯಾವ ಥರ ಅಂದರೆ, ಹಾಂಟೆಡ್ ಪ್ಲೇಸಸ್ಗೆ ಹೋಗಿ ಗೋಸ್ಟ್ ಇದೆಯಾ ಇಲ್ವಾ ಅಂತ ಹೇಳೋ ಶೋ. ಆ ಶೋ ಅಲ್ಲಿ ಒಂದಿನ ಸಡನ್ನಾಗಿ ಸುಗಿಸಾವ ವಿಲೇಜ್ನ ನಾವು ಕಂಡುಹಿಡಿತೀವಿ ಅಂತ ಒಂದು ಪ್ರೋಮೋ ಬಿಡ್ತಾರೆ. ಅವರು ಯಾವಾಗ ಸುಗಿಸಾವ ವಿಲೇಜ್ನ ಹುಡ್ಕೋಕ್ಕೆ ಅಂತ ಹೋಗ್ತಾರೆ, ಅವಾಗ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಲೈಕ್ ಒಂದು ಟೈಮ್ ಕ್ಯಾಮ್ರಾ ಬಿದ್ದು ಹೊಡೆದೋಗೋದು, GPS ಗ್ಲಿಚ್ ಆಗೋದು, ಮತ್ತು ಮೇಯ್ನ್ ಆ್ಯಂಕರ್ ಯಾರು ಇರ್ತಾರೆ ಅವ್ರಿಗೆ ಹುಷಾರು ತಪ್ಪೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಕೊನೆಗೆ ಅವ್ರಿಗೆ ಆ ವಿಲೇಜ್ ಸಿಗೋದಿಲ್ಲ. ಸೊ ಅವ್ರು ಏನಂತ ಹೇಳ್ತಾರೆ ಅಂದರೆ, ಈ ವಿಲೇಜ್ ಅನ್ನೋದು ಇಲ್ಲವೇ ಇಲ್ಲ, ಇದೆಲ್ಲ ಬರೀ ಕಟ್ಟುಕತೆ ಅಂತ ಹೇಳ್ತಾರೆ. ಅವರು ಯಾವಾಗ ಈ ಥರ ಹೇಳ್ತಾರೆ ಅವಾಗ ಇನ್ನೂ ಅದು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಜನ ಸುಗಿಸಾವ ವಿಲೇಜ್ನ ಹುಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾರಿಗೂ ಅದು ಸಿಗ್ತಾರಲ್ಲ. ಆದರೆ 3 ಜನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಲೇಟ್ ನೈಟ್ ಪಾರ್ಟಿ ಮಾಡ್ತಾ ಇರ್ತಾರೆ. ಅವ್ರ ಪಾರ್ಟಿ ಏನೋ ಆರಾಮಾಗೆ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಅಲ್ಲಿ ಇದ್ದಿದ್ದೊಬ್ಬ ಏನು ಮಾಡ್ತಾನೆ ಅಂದರೆ, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ಬೇಕಾದ್ರೆ ಅವನಿಗೆ ಸುಗಿಸಾವ ವಿಲೇಜ್ ಬಗ್ಗೆ ಗೊತ್ತಾಗುತ್ತೆ.
ಅವನೇನು ಮಾಡ್ತಾನೆ, ಇನ್ನಿಬ್ಬರು ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಬನ್ನಿ ಥ್ರಿಲ್ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆ 3 ಜನ ಫ್ರೆಂಡ್ಸ್ ಏನಿರ್ತಾರೆ, ಆ 3 ಜನದಲ್ಲಿ ಒಬ್ಬಳು ಹುಡುಗಿನೂ ಇರ್ತಾರೆ. ಇವರು ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಕಾಡೊಳಗಡೆ ಹೋಗ್ತಾರೆ. ಆ ಕಾಡೊಳಗಡೆ ಹೋದಾಗ ಇವಳು ಅವರಿಬ್ಬರನ್ನ ನೋಡ್ತಾಳೆ. ಅವರಿಬ್ಬರಂತೂ ಲೈಕ್ ಆ ವಿಲೇಜ್ ಬಗ್ಗೆನೇ ಮಾತಾಡಿಕೊಂಡು ಮುಳುಗೋಗ್ಬಿಟ್ಟಿರ್ತಾರೆ. ಇವಳು ಆ ಕಡೆ ಈ ಕಡೆ ನೋಡ್ತಾಳೆ, ಏನೂ ಕಾಣಿಸಲ್ಲ. ಸೊ ಸುಮ್ಮನೆ ಇರ್ತಾಳೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇವಳು ರೈಟ್ ಸೈಡ್ ನೋಡಿದ್ರೆ ಆ ರೈಟ್ ಸೈಡು ಆ ಆರ್ಚ್ ಏನಿರುತ್ತೆ ಅದು ಕಾಣಿಸುತ್ತೆ. ಆ ಆರ್ಚ್ ಹತ್ರ ಹೋಗಿ ನೋಡಿದ್ರೆ ಆ ಆರ್ಚ್ ಬಳಿ ಆ ಬೋರ್ಡ್ ಏನು ಹೇಳಿದ್ನಲ್ಲ, ಆ ಬೋರ್ಡು ಅಲ್ಲಿ ನೇತಾಡ್ತಾ ಇರುತ್ತೆ. ಇವಳು ಈ ಬೋರ್ಡೆಲ್ಲ ನೋಡಿ ಫುಲ್ ಶಾಕ್ ಆಗಿ ಹೇಳ್ತಾ ಇರ್ತಾಳೆ, ಈ ಬರೀ ಬೇಡ, ಹೋಗ್ಬಿಡೋಣ ಬನ್ನಿ ಅಂತ. ಬಟ್ ಅವರಿಬ್ಬರು ಇಷ್ಟು ದೂರ ಬಂದಿದ್ದೀವಿ, ಹಿಂಗೆ ಹೋಗೋದು ವಾಪಸ್ಸು, ಬಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರೀತಾರೆ. ಬಟ್ ಇಲ್ಲೊಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಏನಂದರೆ, ಇವಳು ಅವರಿಬ್ರಿಗೇ ಬೇಡ ಅಂತಿರ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲದೇ ಅವರಿಬ್ರಿಗಿಂತ ಮುಂದೆ ಹೋಗಿ ನಿಂತಿರ್ತಾಳೆ. ಇವರು ಊರೊಳಗಡೆ ಕಾಲಿಡ್ತಾರೆ. ಅವ್ರು ಕಾಲಿಟ್ಟ ತಕ್ಷಣ ಅವ್ರಿಗೆ ಸ್ಟ್ರೇಂಜ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಬೀಟ್ ರೈಸ್ ಆಗುತ್ತೆ, ಟೆಂಪ್ರೇಚರ್ ಡ್ರಾಪ್ ಆಗೋದು ಫೀಲ್ ಆಗ್ತಾ ಇರುತ್ತೆ. ಬಟ್ ಇವ್ರು ಯಾರು ಅಷ್ಟು ತಲೆ ಕೆಡಿಸ್ಕೊಳ್ದೇ ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಒಂದು ಮನೇನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋದಾಗ ಆ ಮನೆ ಒಳಗಡೆ ನೆಲದ ಮೇಲೆ ಬ್ಲಡ್ ಮಾರ್ಕ್ಸು ಮತ್ತು ಲೈಕ್ ಬ್ಲಡ್ ಸಬ್ಸ್ಟೆನ್ಸ್ ಇರೋ ಥರ ಅವ್ರಿಗೆ ಕಾಣಿಸುತ್ತೆ. ಬಟ್ ಇವ್ರಿಗೆ ಥ್ರಿಲ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಇವರು ಅಲ್ಲಿಗೆ ನಿಲ್ಲಿಸ್ದೇ ಆಚೆ ಬರ್ತಾರೆ. ಆಚೆ ಬಂದಾಗ ದೂರದಲ್ಲಿ ಒಂದು ಸ್ವಲ್ಪ ಹೈ ರೇಂಜಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಇವ್ರಿಗೆಲ್ಲ ಆ ಮನೆ ನೋಡಿಬಿಟ್ಟು ಆ ಮನೆನ ನೋಡಲೇಬೇಕು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಆ ಮನೆ ಹತ್ರ ಹೋದ ತಕ್ಷಣ ಅವರು ಆ ಡೋರ್ನ ಸ್ಲೈಡ್ ಮಾಡ್ತಾರೆ. ಸ್ಲೈಡ್ ಮಾಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಅವಾಗೊಬ್ಬ ಏನಂತಾನೆ ಅಂದರೆ, ಇದು ಕಾಡು, ಇದ್ರ ಸ್ಮೆಲ್ಲೆಲ್ಲ ನಾರ್ಮಲ್, ಬನ್ನಿ ಒಳಗಡೆ ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಆ ಮನೆ ಒಳಗಡೆ ಹೋದ ತಕ್ಷಣ ಗಾಳಿ ಬಂದು ಹೊಡೆದಂಗಾಗುತ್ತೆ ಮತ್ತು ಉಸಿರಾಡೋಕ್ಕೆ ಕಷ್ಟ ಆಗ್ತಿರೋ ಥರ ಫೀಲ್ ಆಗುತ್ತೆ. ಬಟ್ ಆದರೂ ಅವರು ಮುಂದೆ ಹೋಗಿ ನೋಡ್ತಾರೆ. ಆ ಮುಂದೆ ಹೋಗಿ ನೋಡಿದ್ರೆ ಬೇರೆ ಮನೆಗಳಲ್ಲೆಲ್ಲ ಬ್ಲಡ್ ಮಾರ್ಕು ನೆಲದ ಮೇಲೆ ಬಿದ್ದಿದ್ರೆ ಈ ಮನೆಯಲ್ಲಿ ಗೋಡೆಗಳ ಮೇಲೆ ಇರುತ್ತೆ. ಅದಷ್ಟೇ ಅಲ್ಲದೆ ಆ ಗೋಡೆಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಕೂಡ ಇರುತ್ತೆ. ಅವ್ರು ಅದನ್ನೆಲ್ಲ ನೋಡ್ಬೇಕಾದ್ರೆ ಅವ್ರ ಟಾರ್ಚ್ ಮುಂದೆ ಏನೋ ಬಿದ್ದಂಗಾಗುತ್ತೆ. ಏನೋ ಬೀಳ್ತಲ್ಲ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಟಾರ್ಚ್ನ ತೆಗೆದು ಸೀಲಿಂಗ್ ಕಡೆ ಬಿಡ್ತಾನೆ. ಸೀಲಿಂಗಲ್ಲಿ ನೋಡಿದ್ರೆ ಒಂದು ಗೊಂಬೆನ ಹ್ಯಾಂಗ್ ಮಾಡಿರ್ತಾರೆ. ಆ ಗೊಂಬೆ ಮೇಲಿಂದ ಡ್ರಿಪ್ ಬೈ ಡ್ರಿಪ್ ಅಂತ ಬ್ಲಡ್ ಡ್ರಾಪ್ಸ್ ಬೀಳ್ತಾ ಇರುತ್ತೆ. ಇದನ್ನು ನೋಡಿ 3 ಜನನೂ ಫ್ರೀಸಾಗಿ ನಿಂತ್ಕೊಂಡ್ಬಿಡ್ತಾರೆ. ಆ 3 ಜನನೂ ಫ್ರೀಸಾಗಿ ನಿಂತಿರ್ಬೇಕಾದ್ರೆ ಆ ಹುಡುಗಿಗೆ ಯಾರೋ ಇವ್ರ ಕಡೆನೇ ನಡ್ಕೊಂಡು ಬರ್ತಾ ಇರೋ ಥರ ಸೌಂಡ್ ಫೀಲ್ ಆಗುತ್ತೆ. ಆ ಹುಡುಗಿ ಹಿಂದೆ ತಿರುಗಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾ ಇರಲ್ಲ. ಬಟ್ ಕೊನೆಗೆ ತಿರುಗಿ ನೋಡಿದ್ರೆ ಅಲ್ಲಿ ಒಂದು ಬ್ಲ್ಯಾಕ್ ಎಂಟಿಟಿ ನಿಂತಿರುತ್ತೆ. ಸೊ ಅವ್ರಿಗೆ ಎಷ್ಟು ಭಯ ಆಗುತ್ತೆ ಅಂದರೆ ಕಿರ್ಚ್ಕೊಂಡು ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಯಾವ ಥರ ಓಡ್ತಾ ಇರ್ತಾರೆ ಅಂದರೆ, ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಈ ಹುಡುಗಿ ಬರಬೇಕಾದ್ರೆ ಲೈಕ್ ಅವಳ ದಾರಿನೆಲ್ಲ ನೆನ್ಪಿಟ್ಕೊಂಡು ಬಂದಿರ್ತಾಳೆ. ಬಟ್ ಇವಳು ಹೋಗ್ಬೇಕಾದ್ರೆ ಅವಳು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾಳೋ ಮತ್ತೆ ಅದೇ ಪಾಯಿಂಟ್ ಬಂದು ನಿಂತ್ಕೋತಾ ಇರ್ತಾಳೆ. ಸೊ ಇವಳು ಆ ಕಡೆ ಈ ಕಡೆ ನೋಡಿದ್ರೆ ಇವಳಿಗೆ ಅವ್ರ ಕಾರ್ ಕಾಣಿಸಿ ಆ ಕಾರ್ ಒಳಗಡೆ ಹೋಗಿ ಕೂತ್ಕೋತಾಳೆ. ಆವಾಗ ಆ ಹುಡುಗಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಆ ಹುಡುಗಿ ಆ ಕಾರ್ ಒಳಗಡೆ ಬಂದು ಕಣ್ಮುಚ್ತಾಳೆ. ಕಣ್ಮುಚ್ಚಿದ ತಕ್ಷಣ ಆ ಕಾರ್ ಮೇಲ್ಗಡೆ ಯಾರೋ ಬಂದು ಜಂಪ್ ಮಾಡ್ತಾರೆ. ಆ ಜಂಪ್ ಮಾಡಿದ ಸೌಂಡು ಎಷ್ಟು ಜೋರಾಗಿರುತ್ತೆ ಅಂದರೆ ಇವಳಿಗೆ ಹಾರ್ಟ್ ಬೀಟು ಭಯಂಕರ ಫಾಸ್ಟಾಗಿ ಬೀಟ್ ಆಗ್ತಾ ಇರುತ್ತೆ. ಇವಳು ಮುಂದೆ ಗ್ಲಾಸ್ ಏನಿರುತ್ತೆ ಆ ಗ್ಲಾಸಿಂದ ಏನು ನಡೀತಾ ಇದೆ ಅಂತ ನೋಡೋಕ್ಕೆ ಅಂತ ಹಿಂಗೆ ಬೆಂಡ್ ಆಗ್ತಾಳೆ. ಬಟ್ ಅದೇ ಟೈಮ್ಗೆ ರಕ್ತ ಆ ಗ್ಲಾಸ್ ತುಂಬ ತುಂಬಿಕೊಂಡು ಅವಳಿಗೆ ಮುಂದೆ ಏನು ನಡೀತಿದೆ ಅಂತ ಅನ್ನೋದೇ ಕಾಣಿಸ್ತಾರೆ. ಅದೇ ಟೈಮ್ಗೆ ಅವಳದು ಸೈಡ್ ವಿಂಡೋಲಿ ಯಾರೋ ನಾಕ್ ಮಾಡ್ತಾರೋ ಥರ ಫೀಲ್ ಆಗುತ್ತೆ. ಆ ನಾಕ್ನ ಇವಳು ಕೇಳಿಸ್ಕೊಂಡು ಅದ್ರ ಕಡೆನೇ ನೋಡಬೇಕಾದ್ರೆ ಸಡನ್ನಾಗಿ ಆ ವಿಂಡೋ ಹೊಡ್ಕೊಂಡು ಯಾರೋ ಅವಳನ್ನ ಎಳ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಆ ಎಳ್ಕೊಂಡಿರೋದಷ್ಟೇ ಅವಳಿಗೆ ನೆನಪಿರುತ್ತೆ. ಅವಳು ಮೂರ್ಛೆ ಬಿದ್ದೋಗಿರ್ತಾಳೆ. ಆ ಹುಡುಗಿ ಕಣ್ಬಿಟ್ಟು ನೋಡಿದಾಗ ಬೆಳಕಾಗಿರುತ್ತೆ. 4 ಜನ ಹೈಕರ್ಸ್ ಸೇರಿಕೊಂಡು ಅವಳನ್ನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಹಾಸ್ಪಿಟ್ಲಲ್ಲಿ ಗೊತ್ತಾಗುತ್ತೆ ಅವಳಿಗಿದ್ದು ಬ್ಲ್ಯಾಕ್ ಹೇರ್ಸ್, ಬಟ್ ಇವಾಗ ಅವಳಿಗೆ ಕಂಪ್ಲೀಟ್ಲಿ ವೈಟ್ ಹೇರ್ಸ್ ಆಗಿಬಿಟ್ಟಿರುತ್ತೆ. ಅವಳು ನಡೆದಿರೋ ಇನ್ಸಿಡೆಂಟ್ಸ್ ಎಲ್ಲ ಹೇಳ್ತಾಳೆ. ಮತ್ತು ಅವರಿಬ್ಬರು ಯಾರಿದ್ರು ಅವ್ರು ಇದುವರೆಗೂ ಮಿಸ್ಸಿಂಗ್. ಮತ್ತು ಇವಳು ಯಾವಾಗ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಹೋಗ್ತಾಳೆ ಅವತ್ತಿನಿಂದ ಇವತ್ತಿನವರೆಗೂ
ಈ ಹುಡುಗಿ ಕೂಡ ಮಿಸ್ಸಿಂಗ್. ಇಲ್ಲಿವರೆಗೂ ಅವಳು ಏನಾದ್ಲು, ಅವರಿಬ್ರಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇದಾಗಿತ್ತು ಇವತ್ತಿನ ಸ್ಟೋರಿ, ದ ಹಾರರ್ ಆಫ್ ಸುಗಿಸಾವ.